ಇವತ್ತು ವಿಶ್ವ ತಾಯಂದಿರ ದಿನಾಚರಣೆಯ ಪ್ರಯುಕ್ತ ನಾವು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಮಕ್ಕಳ ಸಾಹಿತ್ಯ ಪರಿಷತ್ ಲೋಕಾಪುರ ಘಟಕದ ಸದಸ್ಯರಾದ ನಾವೆಲ್ಲರೂ ಇವತ್ತು ಅಂಗನವಾಡಿ ಜಾಲಿಕಟ್ಟಿ ಕೇಳಿ ಅಂಗನವಾಡಿಗೆ ನಾವು ಇವತ್ತು ಬಂದಿವಿ. ಇಲ್ಲಿ ಮಕ್ಕಳ ಲಾಲನೆ ಪಾಲನೆಯನ್ನು ಕಳೆದ 25 ವರ್ಷಗಳಿಂದ ಮಾಡ್ತಕ್ಕಂತಹ ಈ ಒಂದು ಅಂಗನವಾಡಿಯ ಸಹಾಯಕಿಯವರಿಗೆ ನಾವು ಗೌರವಾರ್ಪಣೆ ಮಾಡೋದರ ಮೂಲಕ ಈ ವರ್ಷದ ವಿಶ್ವ ತಾಯಂದಿರ ದಿನಾಚರಣೆಯನ್ನು ವಿಶೇಷವಾಗಿ ನಾವು ಮಾಡಬೇಕಂತೇಳಿ ಸಂಕಲ್ಪವನ್ನು ಮಾಡಿದ ಕಾರಣದಲ್ಲಿ ನಾವು ಬಂದೇವೆ. ಯಾಕೆ ಅವ್ರಿಗೆ ನಾವು ಸನ್ಮಾನ ಮಾಡ್ತೀವಪ್ಪ ಅಂತಂದ್ರೆ, ಒಬ್ಬ ತಾಯಿ ತನ್ನ ಮಗುವಿನ ಲಾಲನೆ ಪಾಲನೆ ಮಾಡುವಂಥದ್ದು ಕರ್ತವ್ಯ, ಅದನ್ನು ಎಲ್ಲ ತಾಯಂದಿರು ಮಾಡ್ತಾರೆ. ಆದರೆ ಬೇರೆಯವರ ಮಕ್ಕಳನ್ನು ಸಹಿತ ತಮ್ಮ ಮಕ್ಕಳಂತೆ ಅವರ ಲಾಲನೆ ಪಾಲನೆ ಮಾಡೋದಾಗಿರ್ಬೋದು, ಆಮೇಲೆ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಸ್ವಚ್ಛತೆಯ ಕೆಲಸಗಳನ್ನು ಮಾಡೋದಾಗಿರ್ಬೋದು, ಈ ರೀತಿ ಬಹಳಷ್ಟು ಶ್ರಮದಾಯಕವಾಗಿರ್ತಕ್ಕಂಥದ್ದು ಮತ್ತು ಬಹಳಷ್ಟು ತ್ಯಾಗ ಮತ್ತು ಸೇವೆಯಿಂದ ಕೂಡ್ತಕ್ಕಂತಹ ಕೆಲಸ ಈ ಅಂಗನವಾಡಿ ಸಹಾಯಕಿಯರ ಕೆಲಸ. ಆ ದೃಷ್ಟಿಯಿಂದ ಆ ಸೇವೆಯನ್ನು ಕಳೆದ 25 ವರ್ಷಗಳಿಂದ ಮಾಡ್ತಕ್ಕಂತಹ ಅಂಗನವಾಡಿ ಸಹಾಯಕಿಯವರಿಗೆ ನಾವು ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಇದು ಕೇವಲ ಅವರೊಬ್ಬರಿಗೆ ಅಲ್ಲ, ಆ ವೃತ್ತಿಯನ್ನು ಮಾಡ್ತಕ್ಕಂತಹ ಎಲ್ಲ ಅಂಗನವಾಡಿ ಸಹಾಯಕಿಯರಿಗಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿರ್ಬೋದು, ಎಲ್ಲರಿಗೂ ಸಲ್ಲುವಂಥದ್ದು ಇದೊಂದು ದ್ಯೋತಕ ಅಷ್ಟೇ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಮುದ್ದು ಮಕ್ಕಳಿಗೂ, ಅಂಗನವಾಡಿ ಕಾರ್ಯಕರ್ತೆಯರಿಗೂ ಹಾಗೂ ನಮ್ಮ ಎಲ್ಲ ಒಂದು ಮಕ್ಕಳ ಸಾಹಿತ್ಯ ಪರಿಷತ್ ಲೋಕಾಪುರ ಘಟಕದ ಎಲ್ಲ ಸದಸ್ಯರಿಗೂ ವಂದನೆಗಳು ಅರ್ಪಿಸುತ್ತಾ ಈ ಒಂದು 20 ರಿಂದ 25 ವರ್ಷಗಳ ಕಾಲ ಅಂಗನವಾಡಿಯ ಮಕ್ಕಳ ಸೇವೆಯನ್ನು ಮಾಡಿ ಈಗ ನಿವೃತ್ತಿ, ಬರುವ ಜೂನ್ನಲ್ಲಿ ನಿವೃತ್ತಿ ಹೊಂದಲಿರುವ ಅಂಗನವಾಡಿ ಸಹಾಯಕಿಯವರಿಗೆ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ. ಕಾರಣ ಏನು ಅಂತಂದ್ರೆ, ವಿಶ್ವ ಮಹಿಳಾ ದಿನಾಚರಣೆ, ವಿಶ್ವ ತಾಯಂದಿರ ದಿನಾಚರಣೆ ಪ್ರಯುಕ್ತ ಒಬ್ಬ ತಾಯಿ ತನ್ನ ಮಗುವಿನ ಸೇವೆ ಮಾಡುವಂಥದ್ದು ಅದು ಪ್ರಕೃತಿ ನಿಯಮ. ಆದರೆ ಬೇರೆ ಮಕ್ಕಳನ್ನು ಸಹಿತ ತಮ್ಮ ಮಕ್ಕಳಂತೆ ಬಹಳಷ್ಟು ಅಕ್ಕರೆಯಿಂದ ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡುವಂಥದ್ದು ಅದು ತ್ಯಾಗ ಮತ್ತು ಸೇವೆಯನ್ನು ಬಯಸ್ತಕ್ಕಂಥ ಒಂದು ಕಾರ್ಯ. ಆದ್ದರಿಂದ ಈ ಕಾರ್ಯವನ್ನು ಹಲವಾರು ವರ್ಷಗಳಿಂದ ಮಾಡಿರ್ತಕ್ಕಂತಹ ಅಂಗನವಾಡಿ ಸಹಾಯಕಿಯವರಿಗೆ ನಾವು ಸನ್ಮಾನ ಮಾಡುವುದರ ಮುಖಾಂತರ, ಗೌರವಾರ್ಪಣೆ ಮಾಡುವುದರ ಮುಖಾಂತರ ವಿಶ್ವ ತಾಯಂದಿರ ದಿನಾಚರಣೆಯನ್ನು ವಿಶೇಷವಾಗಿ ನಾವು ಮಾಡ್ತಾ ಇದ್ದೇವೆ. ಮಕ್ಕಳ ಸಾಹಿತ್ಯ ಪರಿಷತ್ತು ಲೋಕಾಪುರ ವಲಯ ಘಟಕದ ಎಲ್ಲ ಸದಸ್ಯರು ಇದಕ್ಕೆ ಅವಕಾಶ ಕೊಟ್ಟಂತಹ ಅಂಗನವಾಡಿ ಕಾರ್ಯಕರ್ತೆಯವರಿಗೆ ಹಾಗೂ ಎಲ್ಲ ಮುದ್ದು ಮಕ್ಕಳಿಗೂ ಸಹಿತ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ. ವಿಶ್ವ ತಾಯಂದಿರ ದಿನಾಚರಣೆಯ ಪ್ರಯುಕ್ತ ನಾವಿವತ್ತು ಅಂಗನವಾಡಿಯಲ್ಲಿ ಸುಮಾರು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ 10 ವರ್ಷಗಳ ಹಿಂದೆ ನಿವೃತ್ತರಾದಂತಹ ಅಂಗನವಾಡಿ ಸಹಾಯಕಿಯವರು ಅವರ ಸೀತಮ್ಮ ಕಂಬಾರ್ ಅವರ ಮನೆಗೆ ಬಂದೀವಿ. ವಿಶೇಷ ಏನಪ್ಪಾ ಅಂತಂದ್ರೆ, ನಾವು ಅಂಗನವಾಡಿ ಹೋಗುವಾಗ ನಮ್ಮನ್ನ ಆರೈಕೆ ಮಾಡಿದವರು ಅವರ, ಒಂದು ರೀತಿ ನಮಗೆ ಅವಾಗ ತಾಯಿ ಪ್ರೀತಿ ಕೊಟ್ಟವರು ಅವರ. ಅದಕ್ಕೆ ಈ ವರ್ಷದ ವಿಶೇಷ ತಾಯಂದಿರ ಒಂದು ದಿನವನ್ನು ನಾವು ಅಂಗನವಾಡಿ ಸಹಾಯಕಿಯರ ಒಂದು ಸೇವೆಯನ್ನು ಪರಿಗಣಿಸಿ ಅವರಿಗೆ ಗೌರವ ಸೂಚಿಸುವಂಥ ಸಲುವಾಗಿ ಮಾಡಿದ್ದೆವು. ಆ ಪ್ರಯುಕ್ತ ನಾವು ಇವತ್ತು ಇವ್ರ ಮನೆಗೆ ಬಂದಿದ್ದೇವೆ. ಇವರ ಹೆಸರನ್ನು ಸೂಚಿಸಿದಂತಹ ರಾಜು ಸೋನಾರ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ನಮ್ಮ ಲಕ್ಷ್ಯಕ್ಕೆ ಇದ್ದಿರಲಿಲ್ಲ, ನನಗೆ ನೆನಪಿಗಿರಲಿಲ್ಲ. ಬಟ್ ಅವ್ರು ನೆನಪಿಸಿಕೊಟ್ಟು ನಮ್ಮ ಅಂಗನವಾಡಿ ದಿನಗಳನ್ನು ನೆನಪಿಸಿಕೊಂಡು ಅವಾಗ ನಮ್ಗೆ ಒಂದು ಲಾಲನೆ ಮಾಡಿದಂತಹ ಮಾತೆಯವರಿಗೆ ಸೇವೆ ಗೌರವ ಸೂಚಿಸಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನ ನಾವು ಹೇಳಿ ಇಚ್ಛೆ ಪಡ್ತೇವೆ. ಫೋಟೋ